ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿ 24 ದಿನಗಳು ಕಳೀತಾ ಬಂತು. ಇಲ್ಲಿ ತನಕ ಆತ ಎಲ್ಲಿದ್ದಾರೆ, ಏನು ಎತ್ತ, ಯಾವ ವಿಚಾರವಾಗಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ಗೊಂದು ಕರೆ ಕೊಟ್ಟಿದ್ದಾರೆ. ಪ್ರಜ್ವಲ್ ಎಲ್ಲಿದ್ರೂ ಬಾ. ಚಿಕ್ಕಪ್ಪನ ಮನವಿಗೆ ಹಾಗಾದರೆ ಸ್ಪಂದಿಸ್ತಾರಾ ಪ್ರಜ್ವಲ್ ರೇವಣ್ಣ? 48 ಗಂಟೆಯ ಒಳಗೆ ಸ್ವದೇಶಕ್ಕೆ ವಾಪಸ್ ಆಗ್ತಾರೆ. ಯಾಕೆಂದರೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕುಮಾರಸ್ವಾಮಿ ಅವರು ಕೈ ಮುಗಿದು ಕೇಳಿದ್ರು. ಕೈ ಮುಗಿದು ಕೇಳಿ ಎಲ್ಲಿದ್ದರೂ ಬಾರಪ್ಪ, ಅದು ಏನಿದೆ ಎದುರಿಸುವಂತೆ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಬರ್ತಾರಾ? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಹೊಳೆನರಸೀಪುರ ಕೇಸಲ್ಲೂ ರೇವಣ್ಣಗೆ ಜಾಮೀನು. ಪ್ರಜ್ವಲ್ಗೆ ಎಲ್ಲಿದ್ದರೂ ಬಾ ಎಂದ ಕುಮಾರಸ್ವಾಮಿ. ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗಿದ್ದ ಗೌಡರು. ಹೌದು, ರಾಜ್ಯದಲ್ಲಿ ಪೆನ್ ಡ್ರೈವ್ ಜಟಾಪಟಿ ಜೋರಾಗಿದೆ. ಮೊನ್ನೆಯಷ್ಟೇ ಕುಮಾರಸ್ವಾಮಿ ಹೆಸರೇಳೋದಕ್ಕೆ ಡಿಕೆಶಿ 100 ಕೋಟಿ ಆಫರ್ಗೆ ಮುಂದಾಗಿದ್ರು ಅಂತ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದ ಬೆನ್ನಲ್ಲೇ ಇವತ್ತು ತುರ್ತು ಸುದ್ದಿಗೋಷ್ಠಿ ನಡೆಸಿ ಪ್ರಜ್ವಲ್ ರೇವಣ್ಣಗೆ ಎಲ್ಲಿದ್ದರೂ ವಾಪಸ್ಸಾಗುವಂತ ಮನವಿ ಮಾಡಿದ್ದಾರೆ. ಗೌಡರ ಕುಟುಂಬದ ಮೇಲೆ ಪ್ರೀತಿ ಅಕ್ಕರೆ ಇದ್ದರೆ ಮುಂದಿನ 48 ಗಂಟೆಯ ಒಳಗೆ ವಾಪಸ್ಸಾಗಿ ವಿಚಾರಣೆ ಎದುರಿಸುವಂತೆ ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಗೊತ್ತಿದ್ರೆ ವಿದೇಶಕ್ಕೂ ಹೋಗೋದಕ್ಕೆ ಬಿಡ್ತಿರಲಿಲ್ಲ ಅಂತ HDK ಸ್ಪಷ್ಟಪಡಿಸಿದ್ದಾರೆ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ. ಪಾಪ ದುಡ್ಡಿರೋರು ಏನಾದ್ರು ಮಾಡ್ಕೋತಾರೆ, ಅದು ನನ್ನ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು, ಅವ್ರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ? ಇನ್ನು ಪೆನ್ ಡ್ರೈವ್ ಪ್ರಹಸನದಿಂದ ಮಾಜಿ ಪ್ರಧಾನಿ ದೇವೇಗೌಡರು ಬಹಳಷ್ಟು ನೊಂದು ಹೋಗಿದ್ದಾರೆ. ರಾಜ್ಯಸಭಾ ಸದಸ್ಯತ್ವಕ್ಕೆ ದೇವೇಗೌಡರು ರಾಜೀನಾಮೆಗೆ ಮುಂದಾಗಿದ್ದರು. ಆದರೆ ರಾಜ್ಯದ ನೀರಾವರಿ ಹೋರಾಟದ ಸಲುವಾಗಿ ರಾಜೀನಾಮೆ ನೀಡದಂತೆ ನಾನು ಮನವಿ ಮಾಡಿದ್ದು, ಮನವೊಲಿಕೆ ಮಾಡಿದ್ದೇನೆ. ನಾನು ಪದ್ಮನಾಭನಗರ ಮನೆಗೆ ಹೋಗ್ತಾ ಇರೋದು ನನ್ನ ತಂದೆ ತಾಯಿಗೆ ಧೈರ್ಯ ತುಂಬೋದಕ್ಕೆ ಅಂತ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರು ಹೇಳಬೇಕಾಗಿತ್ತು ನನ್ನ ಮನಸ್ಸಿನಲ್ಲಿ, ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಯಾಕೆಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಅವರಿಗೆ, ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳಿದ್ದೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಪೆನ್ ಡ್ರೈವ್ ಹಿಂದೆ ಇರೋದೇ ಡಿಕೆಶಿ. ಹಾಸನ ಸಂತ್ರಸ್ತೆಯರಿಗೆ ಕ್ಷಮೆ ಕೇಳಿದ HDK. ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಪೆನ್ ಡ್ರೈವ್ ಹಿಂದಿನ ಸೂತ್ರಧಾರನೆ DK ಶಿವಕುಮಾರ್ ಅಂತ ಆರೋಪಿಸಿದ್ದಾರೆ. ರಾಜಕೀಯ ದುರುದ್ದೇಶಕ್ಕೆ ಪೆನ್ ಡ್ರೈವ್ ದುರ್ಬಳಕೆಯಾಗ್ತಾ ಇದೆ. ಇದರಿಂದ ನೂರಾರು ಮಹಿಳೆಯರ ಬದುಕು ಹಾಳಾಗಿದೆ. ಹಾಸನದ ಸಂತ್ರಸ್ತೆಯರ ಕ್ಷಮೆಯಾಚಿಸುವುದಾಗಿಯೂ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು ಯಾರ್ಯಾರು ಮಾಡ್ಕೊಂಡೇನೋ ಮಾಡಿದ್ದಾರೆ, ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳೇನಿದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕುಗ್ಗಬೇಡಿ ಮಾನಸಿಕವಾಗಿ. ಇಲ್ಲ ನಾನು ಇವತ್ತು ದೇವೇಗೌಡರಾಗಿ ನಾನು ಒಂದು ಮಾತು ಹೇಳ್ತೇನೆ, ಏನಾದರೂ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ಇಲ್ಲ ಪ್ರಜ್ವಲಿಂದಲೇ ತಪ್ಪಾಗಿದ್ದರೆ, ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿದೆಯೋ ತಪ್ಪಾಗಿಲ್ಲ, ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಚಬೇಡಿ. ನಾವಂತ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಜನ ಅಲ್ಲ, ಕೇವಲ ರಾಜಕೀಯದ ಚುನಾವಣೆ ಗೆಲ್ಲಲಿಕ್ಕೆ ಈ ಮಟ್ಟಕ್ಕೆ ಕುಟುಂಬಗಳ ಮನೆ ಹಾಳು ಮಾಡಬೇಕು. ಗೌಡರ ಕುಟುಂಬದ ಫೋನ್ ಟ್ಯಾಪ್ ಆಗ್ತಾ ಇದೆಯಾ? ಫೋನ್ ಟ್ಯಾಪ್ ಆಗೋದಕ್ಕೆ ಟೆರರಿಸ್ಟಾ DK? ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಫೋನ್ ಟ್ಯಾಪ್ ಆರೋಪ ಮಾಡಿದ್ದಾರೆ. ರೇವಣ್ಣ ನನ್ನದು ಹಾಗೂ ಇಡೀ ಕುಟುಂಬದ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ದೂರಿದ್ದಾರೆ. ಆದರೆ ಫೋನ್ ಟ್ಯಾಪ್ ಆರೋಪವನ್ನು DKಶಿ ನಿರಾಕರಿಸಿದ್ದಾರೆ. ಫೋನ್ ಟ್ಯಾಪ್ ಮಾಡೋದಕ್ಕೆ ಅವರೇನು ಟೆರರಿಸ್ಟಾ ಅಂತ ಕುಮಾರಸ್ವಾಮಿಯನ್ನು ಪ್ರಶ್ನಿಸಿದ್ದಾರೆ. ಎಲ್ಲರದು ಆಗ್ತದೆ, ಯಾರ್ದು ಏನ್ಬಿಟ್ಟಿದೆ, ಎಲ್ಲರ ಫೋನು ಟ್ಯಾಪ್ ಆಗ್ತದೆ. ಬಹುಶಿಷ್ಟದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಎಲ್ಲ ಅವ್ರ ಮಾಹಿತಿ ಇರ್ತದೆ. ರೇವಣ್ಣ ಅವ್ರ ಫೋನು ಟ್ಯಾಪಲ್ಲೇ. ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು 24 ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ.
ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್. ಕುಮಾರಸ್ವಾಮಿ ರೇವಣ್ಣ ಅವ್ರ ಫೋನ್ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ ಅದು. ಐ ಡೋಂಟ್ ನೋ. ಯಾರು ಅಂಥ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗೋದಿಲ್ಲ. ಅಂಥ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋಕ್ಕೆ ಹೋಗ್ತಾರೆ? ಈ ಬೆಳವಣಿಗೆಗಳ ಮಧ್ಯೆ ಹೊಳೆನರಸೀಪುರ ಕೇಸಲ್ಲೂ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಇದರಿಂದ ಬಿಗ್ ರಿಲೀಫ್ ಸಿಕ್ಕರೂ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ಸರ್ಕಾರ ಮುಂದಾಗಿದೆ. ಹೊಸ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರೊಫೆಸರ್ ರವಿವರ್ಮಕುಮಾರ್ ಅವರನ್ನು ನೇಮಿಸಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ. ರಾಜಕೀಯವಾಗಿ ಯಾರು ಏನೇ ಆರೋಪ ಪ್ರತ್ಯಾರೋಪ ಮಾಡ್ತಾ ಹೋಗ್ಬೋದು, ಬಟ್ ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯವನ್ನು ತರಬೇಕು ಅಂತಂದರೆ ಪ್ರಜ್ವಲ್ ರೇವಣ್ಣನನ್ನು ಸ್ವದೇಶಕ್ಕೆ ವಾಪಸ್ ಕರೆತರಬೇಕು. ಯಾಕೆಂದರೆ ಬೇರೆ ಉಳಿದಂತೆ ಎಲ್ಲ ಪ್ರಕ್ರಿಯೆಗಳನ್ನು SIT ಅವರು ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಬಾಕಿ ಉಳಿದಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ವಿಚಾರಣೆ ಮಾತ್ರ. ಅದಾದಮೇಲೆ ಬೇಕಾದ್ರೆ ಚಾರ್ಜ್ ಶೀಟು ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾದರೆ ಮಾತ್ರ ರಾಜ್ಯದ ಜನ ತನಿಖೆಯ ಮೇಲೆ ನಂಬಿಕೆಯನ್ನು ಇಡ್ತಾರೆ. ಆ ಟೈಮ್ ಯಾವಾಗ ಬರುತ್ತೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ನೋಡೋಣ.